SSLC PUC ಡಿಗ್ರಿ ಇನ್ಕಂಪ್ಲೀಟ್ ಆದರೂ ತಾವು ಮನೆಯಲ್ಲೇ ಕೂತ್ಕೊಂಡು ಎಕ್ಸಾಮ್ ಬರೆದು ಪಾಸ್ ಆಗ್ಬೋದು. ನಾವು ಆ ರೀತಿ ಒಂದು ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೀವಿ. ಕೇವಲ 15 ದಿವಸದಲ್ಲಿ ಇಂಗ್ಲೀಷಲ್ಲಿ ಮಾತಾಡೋಕೆ ಕಲಿಸ್ಕೊಡ್ತೀನಿ. SSLC ಪಾಸ್ ಆದರೆ ಸಾಕು, ಅವರಿಗೆ ಕೆಲಸನೂ ಕೊಡಿಸ್ತೀನಿ. ಎಷ್ಟು ಜನ ಹೆಣ್ಮಕ್ಳು ಗಂಡುಮಕ್ಕಳು SSLC PUC ಫೇಲ್ ಆದವ್ರಿಗೆ ಈ ವಿಡಿಯೋ ಖಂಡಿತವಾಗಿ ಸಹಾಯ ಆಗುತ್ತೆ. ದಯವಿಟ್ಟು ಶೇರ್ ಮಾಡಿ. ಮನೆಯಲ್ಲಿರುವ ಹೆಣ್ಮಕ್ಳಿಗೂ ಸಹ ಆನ್ಲೈನ್ ಮೂಲಕ 15 ದಿವಸದಲ್ಲಿ ಇಂಗ್ಲೀಷ್ ಕಲಿಸ್ಕೊಡ್ತೀವಿ. ಅದರ ಜೊತೆಗೆ ಒಂದು ಕೆಲಸನೂ ಕೊಡಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ನಾನು ಎ ಮುಜಾವರ್ ಅಂತೇಳಿ, ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ವಿಕಾಸ್ ಕರಿಯರ್ ಅಕಾಡೆಮಿ. ಈ ಒಂದು ಸಂಸ್ಥೆ ಬಂದುಬಿಟ್ಟು 25 ವರ್ಷಗಳಿಂದ ನಾವು ರಿಟರ್ನ್ ಇಂಗ್ಲೀಷ್ ಮತ್ತು ಕಮ್ಯುನಿಕೇಷನ್, ಸ್ಪೋಕನ್ ಇಂಗ್ಲೀಷನ್ನು ಕಲಿಸ್ಕೊಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೆ 50,000 ವಿದ್ಯಾರ್ಥಿಗಳಿಗೆ ನಾನು ಇಂಗ್ಲೀಷ್ ಮಾತಾಡೋದನ್ನು ಕೇವಲ 15 ದಿನಗಳಲ್ಲಿ ಕಲಿಸ್ಕೊಟ್ಟಿದ್ದೀನಿ. 15 ದಿನಗಳಲ್ಲಿ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಸರ್, ನಿಜವಲ್ಲೂ ಹೇಳಬೇಕಂದ್ರೆ ಭಾಳಷ್ಟು ಕೋರ್ಸ್ಗಳನ್ನು ನಾವು ಕಂಡಕ್ಟ್ ಮಾಡ್ತಾಯಿದ್ದೀವಿ. ಸೊ ಮೊದಲನೇದಾಗಿ ಹೇಳಬೇಕಂದ್ರೆ ಕಮ್ಯುನಿಕೇಷನ್ ಕ್ಲಾಸಸನ್ನು ಕಲಿಸ್ತಾ ಇದ್ದೀವಿ. ಅಂದರೆ ಕನ್ನಡದಿಂದ ಇಂಗ್ಲೀಷ್ ಮಾತಾಡೋದನ್ನು ಕಲಿಸ್ತಾ ಇದ್ದೀವಿ. ಅದು ಕೇವಲ 15 ದಿನಗಳಲ್ಲಿ ಸ್ಟೂಡೆಂಟ್ಸು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಎರಡನೇದು ಬಂದುಬಿಟ್ಟು ಈಗಿನ ಜಗತ್ತು ಏನಂದರೆ ಕಂಪ್ಯೂಟರ್ ಜಗತ್ತು. ಸೊ ಹೀಗಾಗಿ ಎಲ್ಲರಿಗೂ ಕಂಪ್ಯೂಟರ್ ನಾಲೆಜು ಬೇಕೇ ಬೇಕು. ಸೊ ಹೀಗಾಗಿ ಎಲ್ಲ ಕಂಪ್ಯೂಟರ್ ಕೋರ್ಸಸ್, ಅದು ಬೇಸಿಕ್ ಕೋರ್ಸ್ ಇರ್ಬೋದು, ಅಥವಾ DTP ಇರ್ಬೋದು, ಟ್ಯಾಲಿ ಇರ್ಬೋದು, GST ಇರ್ಬೋದು, ಅದ್ರ ಜೊತೆಗೆ ವಿಡಿಯೋ ಎಡಿಟಿಂಗ್ ಕೋರ್ಸ್ ಇರ್ಬೋದು, ವೆಬ್ ಡಿಸೈನಿಂಗ್ ಕೋರ್ಸ್ ಇರ್ಬೋದು, SQL ಇರ್ಬೋದು, ಪೈಥಾನ್ ಇರ್ಬೋದು. ಹೀಗೆ ಬೇರೆ ಬೇರೆ ಒಂದು ಅಡ್ವಾನ್ಸ್ ಲೆವೆಲ್ ಒಂದು ಕಂಪ್ಯೂಟರ್ ಕೋರ್ಸನ್ನು ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ, ಭಾಳಷ್ಟು ವಿದ್ಯಾರ್ಥಿಗಳು ಡ್ರಾಪ್ಔಟ್ ಆಗಿರ್ತಾರೆ. SSLC ಡ್ರಾಪ್ಔಟ್ ಆಗಿರ್ತಾರೆ, PUC ಡ್ರಾಪ್ಔಟ್ ಆಗಿರ್ತಾರೆ, ಅಥವಾ ಡಿಗ್ರಿ ಡ್ರಾಪ್ಔಟ್ ಆಗಿರ್ತಾರೆ. ಯಾವುದೇ ಕಾರಣದಿಂದ ಅವ್ರಿಗೆ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕೆ ಆಗಿರೋಂಗಿಲ್ಲ. ಅಂಥ ವಿದ್ಯಾರ್ಥಿಗಳಿಗೂ ನಾವು ಏನು ಮಾಡ್ತಾಯಿದ್ವಿ ಅಂದರೆ, ಗುರುತಿಸಿ ಅವ್ರಿಗೆ ಒಂದು ಆನ್ಲೈನ್ ಮೂಲಕ ಎಕ್ಸಾಮನ್ನು ಬರೆಸಿ ಅವರಿಗೆ ಅವರ ಒಂದು ಮುಂದಿನ ಭವಿಷ್ಯವನ್ನು ನಾವು ರೂಪಿಸ್ತಾ ಇದ್ದೀವಿ ಅಂತೇಳಿ ನನಗೆ ಹೇಳಲಿಕ್ಕೆ ಭಾಳ ಖುಷಿ ಆಗ್ತಾಯಿದೆ. ಸೊ ನಮ್ಮಲ್ಲಿ ಕೇವಲ ಇಂಗ್ಲೀಷ್ ಮಾತಾಡೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಕಂಪ್ಯೂಟರ್ ಕೋರ್ಸಸ್ ಇರ್ಬೋದು, ಅಥವಾ ಡೈರೆಕ್ಟಾಗಿ SSLC ಎಕ್ಸಾಮ್ ಬರೆದು PUC ಎಕ್ಸಾಮ್ ಬರೆದು ಅವ್ರು ಮುಂದೆ ಕಾಲೇಜಿಗೆ ಹೋಗ್ಬೋದು, ಅಥವಾ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಸ್ಪೋಕನ್ ಇಂಗ್ಲೀಷು ನಮ್ಮಲ್ಲಿ ಆಫ್ಲೈನು ಇದೆ, ಆನ್ಲೈನು ಇದೆ. ಯಾರಿಗೆ ಆಫ್ಲೈನ್ ಆಗುತ್ತೆ ಬರಲಿಕ್ಕೆ, ನಮ್ಮಲ್ಲಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ನಮ್ಮಲ್ಲಿ ಕ್ಲಾಸಸ್ ನಡೀತಾ ಇರ್ತದೆ. ಡೈಲಿ 2 ಅವರ್ಸ್ ಕ್ಲಾಸ್ ಅಂತೇಳಿ ನಾವು ಮಾಡ್ತಾಯಿದ್ವಿ. 1 ಅವರು ಇದೆ, 2 ಅವರ್ಸು ಇದೆ. ಸಪೋಸ್ ಫ್ರೀ ಇದ್ದರೆ ಅವರು 4 ಅವರ್ಸು ಕ್ಲಾಸ್ ಅಟೆಂಡ್ ಮಾಡ್ಬೋದು. ಸೊ ಆನ್ಲೈನ್ ಅಂತಂದರೆ ಈಗ ಯಾರಿಗೆ ಬರಲಿಕ್ಕೆ ಆಗೋದಿಲ್ಲ, ಈಗ ಹೋಮ್ ವರ್ಕರ್ಸ್ ಇರ್ತಾರೆ, ಮನೇಲಿ ಕೆಲಸ ಇರ್ತದೆ, ಆ ಕೆಲಸ ಬಿಟ್ಟು ಬರಲಿಕ್ಕೆ ಆಗ್ತಿರಲ್ಲ. ಆ ಒಂದು ಸಂದರ್ಭದಲ್ಲಿ ಅವ್ರು ಮನೇಲಿ ಕೂತ್ಕೊಂಡು ಆನ್ಲೈನ್ ಮೂಲಕವಾಗಿ ಈಸಿಯಾಗಿ ಇಂಗ್ಲೀಷ್ ಕಲಿಬೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸರ್. ಈಗ ನಮಗೆ ಇಂಗ್ಲೀಷ್ ಬರಲ್ಲ ಅನ್ನೋದು ನಮ್ಮದು ಒಂದು ಮೈಂಡ್ಸೆಟ್ ಅಷ್ಟೇ, ನಮ್ಮ ಮೈಂಡ್ಸೆಟ್ ಇರ್ತದೆ. ಬಟ್ ಸಾಮಾನ್ಯವಾಗಿ ಬೆಳಗಿಂದ ಸಾಯಂಕಾಲವರೆಗೆ ನಾವು ಇಂಗ್ಲೀಷ್ ಪದಗಳನ್ನ ಬಳಸ್ತಾ ಇರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಚೇರ್ ಅಂತೀವಿ, ಟೇಬಲ್ ಅಂತೀವಿ, ಟ್ಯೂಬ್ಲೈಟ್ ಅಂತೀವಿ, ಫ್ಯಾನ್ ಅಂತೀವಿ, ವೈಟ್ ಬೋರ್ಡ್ ಅಂತೀವಿ, ಅಥವಾ ಡಿಜಿಟಲ್ ಬೋರ್ಡ್ ಅಂತೀವಿ, ಬಸ್ಸು, ಕಾಲೇಜು, ಕಂಡಕ್ಟ್ರು, ಟಿಕೆಟು, ಹೀಗೆ ಪ್ರತಿಯೊಂದು ಇಂಗ್ಲೀಷ್ ಪದಗಳನ್ನೇ ಬಳಸ್ತಾ ಇರ್ತೀವಿ. ಸೊ ನಮಗೆ ನಾವು ಓದ್ತೀವಿ, ಬರಿತೀವಿ, ಅರ್ಥನೂ ಆಗುತ್ತೆ. ಆದರೆ ನಮಗೆ ಹೇಳಿಕ್ಕೆ ಕಷ್ಟ ಆಗ್ತಾಯಿದೆ. ಈಗ ನಾನು ಸಪೋಸ್ ನಿಮಗೆ ಕನ್ನಡ ಮಾತಾಡಿ ಅಂತಂದರೆ ನೀವು ಕನ್ನಡ ಬಿಟ್ಟು ಮಿಕ್ಕಿದ್ದೆಲ್ಲ ಮಾತಾಡ್ತೀರಿ. ಬಸ್ ಕಂಡಕ್ಟರ್ ಟಿಕೆಟ್ ಕೊಟ್ಟ ಅಂತೀವಿ. ಬಸ್ಸು, ಕಂಡಕ್ಟರ್ ಟಿಕೆಟ್ 3 ಇಂಗ್ಲೀಷಲ್ಲಿದೆ. ಆದರೆ ಕೊಟ್ಟ ಅನ್ನೋದು ಒಂದು ಪದ ನಮಗೆ ಇಂಗ್ಲೀಷ್ ಹೇಳೋಕ್ಕೆ ಆಗ್ತಾಯಿಲ್ಲ. ಶಾಪ್ ಓಪನ್ ಆಗಿಲ್ಲ ಅಂತೀವಿ. ಶಾಪು ಓಪನ್ನು 2 ಇಂಗ್ಲೀಷಲ್ಲಿದೆ. ಆದರೆ ಆಗಿಲ್ಲ ಅನ್ನೋಕ್ಕೆ ಏನು ಅನ್ಬೇಕು? ಡಿಡ್ ನಾಟ್ ಓಪನ್ ಬೇಕು, ವಾಸ್ ನಾಟ್ ಓಪನ್ ಬೇಕು, ಹ್ಯಾವ್ ನಾಟ್ ಓಪನ್ ಬೇಕು, ಹ್ಯಾಸ್ ನಾಟ್ ಓಪನ್ ಬೇಕು, ಹ್ಯಾಡ್ ನಾಟ್ ಓಪನ್ ಬೇಕು, ಗೊತ್ತಾಗ್ತಾಯಿಲ್ಲ. ಕಾಂಟ್ರಾಕ್ಟರ್ ಫೈಲ್ ತೊಗೊಂಡ ಅಂತೀವಿ. ಕಾಂಟ್ರಾಕ್ಟರ್ ಫೈಲು 2 ಇಂಗ್ಲೀಷ್ ಇದೆ. ಅದು ತೊಗೊಂಡ ಅನ್ನೋಕ್ಕೆ ಏನು ಅನ್ಬೇಕು? ಟುಕ್ ಅನ್ಬೇಕು, ಹ್ಯಾವ್ ಟೇಕ್ ಅನ್ಬೇಕು, ಹ್ಯಾಸ್ ಟೇಕ್ ಅನ್ಬೇಕು, ಹ್ಯಾಡ್ ಟೇಕ್ ಅನ್ಬೇಕು, ಗೊತ್ತಾಗ್ತಾಯಿಲ್ಲ. ಸೊ ಮನೆಯಲ್ಲಿ ಕೂತಿರೋಂಥ ಅಜ್ಜಿ ಏನಂತಂದರೆ ಮೋಟ್ರ್ ಆನ್ ಮಾಡು ಅಂತಾಳೆ. ಮೋಟ್ರ್ ಆನು 2 ಇಂಗ್ಲೀಷಲ್ಲಿದೆ. ಅದು ಮಾಡೋಕ್ಕೆ ಏನು ಅನ್ಬೇಕು? ಸ್ಟಾರ್ಟ್ ಅನ್ಬೇಕು, ಹ್ಯಾವ್ ಸ್ಟಾರ್ಟ್ ಅನ್ಬೇಕು, ಹ್ಯಾಸ್ ಸ್ಟಾರ್ಟ್ ಅನ್ಬೇಕು, ಗೊತ್ತಾಗ್ತಾ ಇಲ್ಲ. ಮನೇಲಿರುವಂಥ ಮಮ್ಮಿ ಏನು ಹೇಳ್ತಾರೆ ಅಂದರೆ ಮೊಬೈಲ್ ಕರೆನ್ಸಿ ಹಾಕ್ಸು ಅಂತಾಳೆ. ಮೊಬೈಲು ಕರೆನ್ಸಿ 2 ಇಂಗ್ಲೀಷಲ್ಲಿದೆ. ಅದು ಹಾಕ್ಸು ಅನ್ನೋಕ್ಕೆ ಏನು ಅನ್ಬೇಕು? ಹ್ಯಾವ್ ರೀಚಾರ್ಜ್ ಅನ್ಬೇಕು, ಹ್ಯಾಸ್ ರೀಚಾರ್ಜ್ ಅನ್ಬೇಕು, ರೀಚಾರ್ಜ್ ಅನ್ಬೇಕು, ಗೊತ್ತಾಗ್ತಾರ. ಹೀಗೆ ಬೆಳಗಿಂದ ಸಾಯಂಕಾಲ ಇಂಗ್ಲೀಷ್ ಪದಗಳನ್ನೇ ಬಳಸ್ತಾ ಇದ್ದೀವಿ. ಆದರೆ ಒಂದೇ ಒಂದು ಪದ, ಈ ಕೊಟ್ಟ, ತೊಗೊಂಡ, ಬಂದೆ, ಹೋದೆ ಅನ್ನೋ ಒಂದು ಪದ ನಮಗೆ ಇಂಗ್ಲೀಷಲ್ಲಿ ಹೇಳೋಕ್ಕೆ ಕಷ್ಟ ಆಗ್ತಾಯಿದೆ. ಸೊ ನಾನು ಇಲ್ಲಿ ನಿಮಗೆ ಏನು ನಿಮಗೆ ಡೌಟ್ಸ್ ಇದೆ, ಈ ಹೆಲ್ಪಿಂಗ್ ವರ್ಬನ್ನು ಹೇಗೆ ಬಳಸಬೇಕು, ಆ್ಯಮ್, ಆರು, ಈಸು, ಹ್ಯಾವ್, ಹ್ಯಾಸು, ಹ್ಯಾವ್ ಬೀನು, ಹ್ಯಾಸ್ ಬೀನು, ಹ್ಯಾಡ್ ಬೀನು, ಕುಡ್ ಹ್ಯಾವ್, ವುಡ್ ಹ್ಯಾವ್, ಶುಡ್ ಹ್ಯಾವ್, ಮೈಟ್ ಹ್ಯಾವ್, ಮಸ್ಟ್ ಹ್ಯಾವ್, ಇವುಗಳನ್ನು ಹೇಗೆ ಬಳಸಬೇಕು, ಎಲ್ಲಿ ಬಳಸಬೇಕು, ಯಾರಿಗೆ ಬಳಸಬೇಕು ಅನ್ನೋದು ನೀವು ತಿಳ್ಕೊಂಬಿಟ್ರೆ ನಿಮ್ಗೆ ಇಂಗ್ಲೀಷ್ ಬಂದಾಗೆ. ಸೊ ಇಲ್ಲಿ ನಾವು ಬರೀ ನಿಮ್ಮ ಡೌಟ್ಸನ್ನು ಕ್ಲಾರಿಫೈ ಮಾಡೋದಿಲ್ಲ, ಅದ್ರ ಜೊತೆಗೆ ನಿಮ್ಮ ಕಡೆಯಿಂದ ಹೇಳಿಸ್ತೀವಿ. ಮುಖ್ಯವಾಗಿ ನಿಮ್ಮ ಕಡೆಯಿಂದ ಅದನ್ನು ರಿಪೀಟ್ ಮಾಡಿಸ್ತೀವಿ. ಹೀಗಾಗಿ ನಿಮಗೆ ಕೇವಲ 15 ದಿವಸಗಳಲ್ಲೇ ನಾನು ಇಂಗ್ಲೀಷನ್ನು ಕಲಿಸ್ತೀನಿ ಅಂಥೇಳಿ ನನಗೆ ಭರವಸೆ ಇದೆ ಸರ್. ಪ್ರೊಸೀಜರ್ ಇನ್ ದ ಸೆನ್ಸ್, ಅವರು ನಮ್ಮಲ್ಲಿ ಬರ್ತಾರೆ, 1 ಅವರ್ ಡೈಲಿ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ನಾವು ಅವ್ರಿಗೆ ಅವ್ರ ಡೌಟ್ಸನ್ನು ಕ್ಲಾರಿಫೈ ಮಾಡಿ ಅವ್ರಿಗೆ ಸ್ಟೇಜ್ ಕರೇಜು, ಮುಖ್ಯವಾಗಿ ಹೇಳಬೇಕಂದ್ರೆ ಸ್ಟೇಜ್ ಕರೇಜ್ ಇರಲ್ಲ, ಪಬ್ಲಿಕ್ ಸ್ಪೀಕಿಂಗ್ ಇರಲ್ಲ, ಅಥವಾ ಒಂದು ಕನ್ವರ್ಸೇಷನ್ ಹೇಗೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕನ್ಫ್ಯೂಸ್ ಇರುತ್ತೆ.
ಅದು ಬಾಯಿಗೆ ಬರ್ತಾ ಇಲ್ಲ. ಸಾಮಾನ್ಯವಾಗಿ ಎಲ್ಲನೂ ಅರ್ಥ ಆಗ್ತಿರ್ತದೆ, ಅದು ಬಾಯಿಗೆ ಬರ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿ ನಾವು ಒಂದು ಅಂದರೆ ಅವ್ರ ಕಡೆಯಿಂದ ಹೇಳಿಸ್ತಾ ಹೋಗ್ತೀವಿ. ಅದು ನಮಗೆ ಅದು ವಿದ್ಯಾರ್ಥಿಗಳಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್. ಇದು 100 to 100% ಗ್ಯಾರಂಟಿ ಅಂತ ಹೇಳ್ಬೋದು. ಯಾಕಂದರೆ ನಾನು 25 ವರ್ಷಗಳಿಂದ ನಾನು ಇದೇ ಮಾಡ್ತಾ ಇರೋದು. ಬೆಳಗಿಂದ ಸಾಯಂಕಾಲವರೆಗೆ ವಿದ್ಯಾರ್ಥಿಗಳಿಗೆ ರೆಡಿ ಮಾಡ್ತಾಯಿದ್ದೀನಿ. 50,000 ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಕಲಿಸಿದ್ದೀನಿ. ಆನ್ಲೈನ್ ಇರ್ಬೋದು, ಆಫ್ಲೈನ್ ಇರ್ಬೋದು. ಹೀಗಾಗಿ ಇಲ್ಲಿ ದೆರ್ ಇಸ್ ನೋ ಡೌಟ್ 200% ಗ್ಯಾರಂಟಿ. ಇಲ್ಲ ಅಂದರೆ ನಾನು ಅವ್ರ ಫೀಸ್ ವಾಪಸ್ ಕೊಡ್ತೀನಿ, ಅಷ್ಟು ನಾನು ಗ್ಯಾರಂಟಿಯಾಗಿ ಹೇಳ್ಬೋದು. ಸೊ ಈಗ ನನ್ನ ಬಾಯಿಂದ ನೀವು ಕೇಳಿದ್ರಿ, ನನ್ನ ವಿಚಾರಗಳನ್ನು ಕೇಳಿದ್ರಿ, ನಮ್ಮ ವಿದ್ಯಾರ್ಥಿಗಳು ಕೇಳ್ಬೋದು. ನಮ್ಮ ವಿದ್ಯಾರ್ಥಿಗಳು ಈಗ ಇಲ್ಲಿ ಎಲ್ಲರೂ ಕಲಿತು ರೆಡಿಯಾಗಿ ಕೂತಿದ್ದಾರೆ. ಸೊ ಅವರಿಗೂ ಅವ್ರ ಒಪಿನಿಯನ್ ಕೇಳ್ಬೋದು. ಅವರು ಮೊದಲು ಹೆಂಗೆ ಇದ್ದರು, ಅಥವಾ ಅವ್ರಿಗೆ ಇಂಗ್ಲೀಷ್ ಹೆಂಗೆ ಇತ್ತು, ಅಥವಾ ಅವ್ರಿಗೆ ಏನು ಕಷ್ಟ ಆಗ್ತಿತ್ತು, ಈಗೇನು ಅವರು ಯಾವ ರೀತಿ ಚೇಂಜಸ್ ಆಗಿದೆ ಅನ್ನೋದು ಅವ್ರ ಬಾಯಿಂದ ನೀವು ಕೇಳ್ಬೋದು. ಸರ್, ಇವರು ಯಶಸ್ವಿನಿ ಅಂತೇಳಿ ನಮ್ಮ ವಿದ್ಯಾರ್ಥಿನಿ. ಇವರು ಆನ್ಲೈನ್ ಸ್ಟೂಡೆಂಟ್ ಆಗಿರೋದ್ರಿಂದ ಇವರು ಆನ್ಲೈನ್ ಸ್ಟೂಡೆಂಟಲ್ಲಿ ಯಾವ ರೀತಿ ಇಂಗ್ಲೀಷ್ ಕಲ್ತಿದ್ದಾರನ್ನ ಅವ್ರ ಬಾಯಿಂದನೇ ಕೇಳೋಣ ಬನ್ನಿ. ನಮಸ್ತೆ ಸರ್, ನನ್ನ ಹೆಸರು ಯಶಸ್ವಿನಿ. ನಾನು ಹೌಸ್ ವೈಫ್ ಆಗಿದ್ದೆ. ನಾನು ಡಿಪ್ಲೊಮಾ ಎಜುಕೇಷನ್ ಮಾಡಿದ್ದೆ. ಮನೇಲಿ ಕೂತ್ಕೊಂಡು ತುಂಬ ಬೋರ್ ಆಗ್ತಿತ್ತು, ಏನು ಮಾಡೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ನನಗೆ ಒಳ್ಳೆ ಜಾಬ್ ಬೇಕಾಗಿತ್ತು. ನಾನು ಎಲ್ಲಿ ಹೋದ್ರೂ ಇಂಗ್ಲೀಷ್ ಬೇಕೇ ಬೇಕು ಅಂತ, ಇಂಗ್ಲೀಷ್ ಫ್ಲೂಯೆಂಟ್ ಮಾತಾಡಲೇಬೇಕು ಅಂತ ಹೇಳ್ತಿದ್ರು. ಆವಾಗ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ವಿಕಾಸ್ ಅಕಾಡೆಮಿ, ಕೆರಿಯರ್ ಅಕಾಡೆಮಿ ನೋಡಿದೆ. ಆವಾಗ ಆನ್ಲೈನ್ ಕ್ಲಾಸ್ ಆಲ್ಸೋ ಇದೆ, ಆನ್ಲೈನ್ ಕ್ಲಾಸ್ ಆಲ್ಸೋ ಅವೈಲೇಬಲ್ ಅಂತ ಇತ್ತು. ಸೊ ಆವಾಗ ನಾನು ಆನ್ಲೈನ್ ಕ್ಲಾಸ್ ಜಾಯಿನ್ ಆದೆ. ಆ್ಯಂಡ್ ವಿತಿನ್ 15 ಡೇಸಲ್ಲಿ ನಾನು ಇಂಗ್ಲೀಷ್ ಕಲ್ತಿದ್ದೀನಿ. ಆ್ಯಂಡ್ ಹೌಸ್ ವೈಫ್ಗಾಗಲಿ ಯಾರೇ ಎಲ್ಲ ಹೆಣ್ಮಕ್ಳಿಗೂ ಕೂಡ ಇಂಗ್ಲೀಷ್ ಬಹುಮುಖ್ಯ ಭಾಷೆ ಆಗಿದೆ. ಆ್ಯಂಡ್ ಎಲ್ಲೋದ್ರೂ ಇಂಗ್ಲೀಷ್ ಬೇಕೇ ಬೇಕು. ಅದಕ್ಕಾಗಿ ನಾನು ಆನ್ಲೈನ್ ಕ್ಲಾಸ್ ಸೇರಿದ್ದೀನಿ. ಆ್ಯಂಡ್ ಇವಾಗ ನಾನು ಚೆನ್ನಾಗಿ ಇಂಗ್ಲೀಷಲ್ಲಿ ಮಾತಾಡ್ತೀನಿ, ಫ್ಲೂಯೆಂಟಾಗಿ ಮಾತಾಡ್ತಾಯಿದ್ದೀನಿ. ಎಲ್ಲರಿಗೂ ಇಂಗ್ಲೀಷ್ ಬೇಕೇ ಬೇಕು. ಎಲ್ಲರೂ ಈ ವಿಕಾಸ್ ಅಕಾಡೆಮಿ, ಕೆರಿಯರ್ ಅಕಾಡೆಮಿಗೆ ಬಂದು ಜಾಯಿನ್ ಆಗಿ. ಆ್ಯಂಡ್ ಇಲ್ಲಿ ವಿತಿನ್ 15 ಡೇಸಲ್ಲಿ ಇಂಗ್ಲೀಷ್ ಕಲಿಸ್ತಾರೆ. ಆ್ಯಂಡ್ ನಾನು ಕೂಡ ವಿತಿನ್ 15 ಡೇಸಲ್ಲಿ ಇಂಗ್ಲೀಷ್ ಕಲ್ತಿದ್ದೀನಿ. ನಾನು ಕೂಡ ಜಾಬ್ ಪಡಿತಾ ಇದ್ದೀನಿ. ಅದು ಓಕೆ ಆಗೋದ್ರಲ್ಲಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ವಿಕಾಸ್ ಅಕಾಡೆಮಿ ಆ್ಯಂಡ್ ಥ್ಯಾಂಕ್ಸ್ ಟು ಮುಜಾವರ್ ಸರ್. ಸರ್, ಇವರು ನಮ್ಮ ಸ್ಟೂಡೆಂಟು 14 ದಿವಸ ಆಯಿತು ಬಂದು. ಇವರು ಯಾವ ರೀತಿ ಇಂಗ್ಲೀಷ್ ಕಲ್ತಿದ್ದಾರೆ ನೋಡೋಣ ಬನ್ನಿ. ನಮಸ್ತೆ ಸರ್, ನನ್ನ ಹೆಸರು ಕಿರಣ್ ಅಂತ. ನಾನು ಇಲ್ಲಿ ಬಂದು 14 ದಿನ ಆಯಿತು. ಆದರೆ ನಾನು ಇಲ್ಲಿ ಊರಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ಗಳನ್ನು ಮಾಡ್ತಾ ಓಡಾಡ್ತಾ ಇದ್ದೆ. ಆಗ ನಾನು ಎಲ್ಲೋ ಒಂದು ಕಡೆ ಸರ್ಚ್ ಮಾಡಿದಾಗ ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ವಿಡಿಯೋಗಳಲ್ಲಿ ನಾನು ಈ ಚಾನಲನ್ನು ಅಥವಾ ಈ ಅಕಾಡೆಮಿಯನ್ನು ನಾನು ಗುರುತಿಸ್ಕೊಂಡೆ. ಮತ್ತು ಇಲ್ಲಿ ಬಂದು ನಾನು 14 ದಿನ ಆಯಿತು. ನಾನು ತುಂಬ ಇಂಪ್ರೂವ್ ಆಗಿದ್ದೀನಿ ಇಂಗ್ಲೀಷಲ್ಲಿ ಅಂತೆ. ಮತ್ತು ನಾನು ಎಲ್ಲೇ ಹೋದರೂ ಒಂದು ಜಾಬನ್ನು ಪಡಿಬೋದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಂದು ನಾನು ಕಲ್ತಿದ್ದೀನಿ ಸರ್, ತುಂಬ ಕಲ್ತಿದ್ದೀನಿ ಸರ್. ನಾನು ಕಾಲೇಜಿಗೆ ಹೋಗುತ್ತೇನೆ. ಐ ಗೋ ಟು ಕಾಲೇಜ್. ನಾನು ಕಾಲೇಜಿಗೆ ಹೋಗುತ್ತಿದ್ದೇನೆ. ಐ ಆಮ್ ಗೋಯಿಂಗ್ ಟು ಕಾಲೇಜ್. ನಾನು ಕಾಲೇಜಿಗೆ ಹೋಗಿದ್ದೇನೆ. ಐ ಹ್ಯಾವ್ ಗಾನ್ ಟು ಕಾಲೇಜ್. ನಾನು ಹೋದ ವರ್ಷದಿಂದ ಕಾಲೇಜಿಗೆ ಹೋಗುತ್ತಲೇ ಇದ್ದೇನೆ. ಐ ಹ್ಯಾವ್ ಬೀನ್ ಗೋಯಿಂಗ್ ಟು ಕಾಲೇಜ್ ಸಿನ್ಸ್ ಲಾಸ್ಟ್ ಇಯರ್. ಎಸ್ ವೆರಿ ಗುಡ್. ನಾನು ನಿನ್ನೆ ಕಾಲೇಜಿಗೆ ಹೋದೆ. ಐ ವೆಂಟ್ ಟು ಕಾಲೇಜ್ ಎಸ್ಟರ್ಡೇ. ಎಸ್, ನಾನು ನಿನ್ನೆ ಕಾಲೇಜಿಗೆ ಹೋಗುತ್ತಾ ಇದ್ದೆ. ಐ ವಾಸ್ ಗೋಯಿಂಗ್ ಟು ಕಾಲೇಜ್ ಎಸ್ಟರ್ಡೇ. ನಾನು ಹೋದ ವರ್ಷ ಕಾಲೇಜಿಗೆ ಹೋಗಿದ್ದೆ. ಐ ಹ್ಯಾಡ್ ಗಾನ್ ಟು ಕಾಲೇಜ್ ಲಾಸ್ಟ್ ಇಯರ್. ನಾನು ಹೋದ ವರ್ಷದಿಂದ ಕಾಲೇಜಿಗೆ ಹೋಗುತ್ತಲೇ ಇದ್ದೆ. ಐ ಹ್ಯಾಡ್ ಬೀನ್ ಗೋಯಿಂಗ್ ಟು ಕಾಲೇಜ್ ಸಿನ್ಸ್ ಲಾಸ್ಟ್ ಇಯರ್. ನಾನು ನಾಳೆ ಕಾಲೇಜಿಗೆ ಹೋಗುವೆ. ಐ ವಿಲ್ ಗೋ ಟು ಕಾಲೇಜ್. ನಾನು ನಾಳೆ ಕಾಲೇಜಿಗೆ ಹೋಗುತ್ತಿರುತ್ತೇನೆ. ಐ ವಿಲ್ ಬಿ ಗೋಯಿಂಗ್ ಟು ಕಾಲೇಜ್. ನಾನು ನಾಳೆ ಕಾಲೇಜಿಗೆ ಹೋಗಿರುತ್ತೇನೆ. ಐ ವಿಲ್ ಹ್ಯಾವ್ ಗಾನ್ ಟು ಕಾಲೇಜ್. ನಾನು ನಾಳೆಯಿಂದ ಕಾಲೇಜಿಗೆ ಹೋಗುತ್ತಲೇ ಇರುತ್ತೇನೆ. ಐ ವಿಲ್ ಹ್ಯಾವ್ ಬೀನ್ ಗೋಯಿಂಗ್ ಟು ಕಾಲೇಜ್. ಅವನು ಬರುತ್ತಿದ್ದಾನೆ. ಈ ಈಸ್ ಕಮಿಂಗ್. ಅವನು ಬಂದಿದ್ದಾನೆ. ಈ ಹ್ಯಾಸ್ ಕಮ್. ಅವನು ಬರುತ್ತಲೇ ಇದ್ದಾನೆ. ಈ ಹ್ಯಾಸ್ ಬೀನ್ ಕಮಿಂಗ್. ಅವನು ಬಂದ. ಹಿ ಕೇಮ್. ಅವನು ನಿನ್ನೆ ಬರುತ್ತಾ ಇದ್ದ. ಈ ವಾಸ್ ಕಮಿಂಗ್. ಅವನು ನಿನ್ನೆ ಬಂದಿದ್ದ. ಈ ಹ್ಯಾಡ್ ಕಮ್ ಎಸ್ಟರ್ಡೇ. ಫಸ್ಟ್ ಬಂದಾಗ ನಮಗೆ ಇಂಗ್ಲೀಷ್ ಓದೋಕ್ಕೂ ಮತ್ತು ಬರೆಯೋದಕ್ಕೆ ಬರ್ತಾ ಇತ್ತು. ಆದರೆ ಮಾತಾಡೋದ್ರಲ್ಲಿ ನಾವು ಒಂದು ಸ್ವಲ್ಪ ಇದು ಮಾಡ್ತಾ ಇದ್ವಿ. ಮತ್ತು ಯಾರು ಏನಂತಾರೋ ಅಂತ ಒಂದು ಸ್ಪೀಕಿಂಗ್ ಲೆವೆಲಲ್ಲಿ ನಮಗೆ ಕಡಿಮೆ ಆಗ್ತಿತ್ತು. ಮತ್ತು ಹೊರಗಿನ ಜನ ಏನು ಅಂದ್ಕೊಂತಾರಂತ ಒಂದು ಹಿಂಜರಿಕೆ ಇತ್ತು. ಆದರೆ ಇಲ್ಲಿ ಬಂದಾಗ ತುಂಬ ಕಾನ್ಫಿಡೆಂಟ್ ಬಂದಿದೆ. ಮತ್ತು ಹೊರಗಡೆ ಎಲ್ಲೋದ್ರೂ ಹೀಗೆ ಕಾನ್ಫಿಡೆಂಟಲ್ಲಿ ಮಾತಾಡ್ತೀನಿ ಅನ್ನೋ ಒಂದು ಇಂಪ್ರೂವ್ ಆಗಿದೆ ಸರ್. ಖಂಡಿತ ಸರ್. ನನಗೆ ಇಲ್ಲಿವರೆಗೆ ಭಾಳ ಸುಮಾರು ಪ್ರಶಸ್ತಿಗಳು ಬಂದಿದ್ದಾವೆ. ಅದರಲ್ಲಿ ಕರ್ನಾಟಕ ಶಿಕ್ಷಣ ರತ್ನ ಅವಾರ್ಡ್ ಅಂಥೇಳಿ ನಾನು ರಿಸೀವ್ ಮಾಡಿದ್ದೀನಿ ಬೆಂಗಳೂರಲ್ಲಿ. ನಮ್ಮ ಫಾರ್ಮರ್ ಜಸ್ಟಿಸ್ ಸಂತೋಷ್ ಹೆಗಡೆ ಸರ್ ಅವರು ನನಗೆ ಪ್ರೆಸೆಂಟ್ ಮಾಡಿದರು. ಅದ್ರ ಜೊತೆಗೆ ನಾನು ದುಬೈಲಿ ಒಂದು ಇಂಟರ್ನ್ಯಾಷನಲ್ ಎಕ್ಸಲೆನ್ಸ್ ಅವಾರ್ಡು ತೊಗೊಂಡಿದ್ದೀನಿ ಆಸ್ ಎ ಬೆಸ್ಟ್ ಇಂಗ್ಲೀಷ್ ಟ್ರೈನರ್ ಅಂತೇಳಿ. ಆ್ಯಂಡ್ ಕೊಲಂಬೋದಲ್ಲಿ, ಅಂದರೆ ಶ್ರೀಲಂಕಾದಲ್ಲೂ ಸಹ ನಾನು ಹೋದ ವರ್ಷ ಏಷ್ಯಾಸ್ ಐಕಾನ್ ಅವಾರ್ಡ್ ಅಂಥೇಳಿ ನನಗೆ ಶ್ರೀಲಂಕಾದಲ್ಲೂ ನನಗೆ ಅವಾರ್ಡನ್ನು ಬಂದಿದೆ. ನೋಡಿ, ಸಾಮಾನ್ಯವಾಗಿ ಈಗಿನ ಒಂದು ಜಗತ್ತನ್ನೋದು ಚಿಕ್ಕ ಹಳ್ಳಿ ಆಗಿಬಿಟ್ಟಿದೆ. ಸೊ ವರ್ಲ್ಡ್ ಹ್ಯಾಸ್ ಬಿಕಮ್ ವೆರಿ ಸ್ಮಾಲ್ ಬಿಕಾಸ್ ಆಫ್ ಇಂಟರ್ನೆಟ್, ಬಿಕಾಸ್ ಆಫ್ ಕಂಪ್ಯೂಟರ್ ಆ್ಯಂಡ್ ಬಿಕಾಸ್ ಆಫ್ ಕಮ್ಯುನಿಕೇಷನ್. ಇಂಗ್ಲೀಷ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಆ್ಯಂಡ್ ಈಸಿಯೆಸ್ಟ್ ಲ್ಯಾಂಗ್ವೇಜ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು. ಸೊ ಯಾಕೆ ಅಂತಂದರೆ ಇದರಲ್ಲಿ ಇರುವಂಥ ಕೆಲವೊಂದು ಡೌಟ್ಸನ್ನು ಕ್ಲಾರಿಫೈ ಮಾಡಿಬಿಟ್ರೆ
ನಾವು ಆರಾಮಾಗಿ ಇಂಗ್ಲೀಷಲ್ಲಿ ಮಾತಾಡ್ಬೋದು. ಸರ್ ಖಂಡಿತ ಬೆನಿಫಿಟ್ ಇದೆ. ಯಾಕಂತಂದರೆ ನಾವು ಒಂದು ಕ್ವಿಕ್ಕಾಗಿ ಒಂದು 15 ಡೇಸಲ್ಲಿ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಕಲಿಸ್ಕೊಡ್ತಾಯಿದ್ವಿ. ಇದು ಒಂದು ಬೆನಿಫಿಟ್ಟು ಫಸ್ಟು. ಯಾಕಂದರೆ ಯಾರಿಗೂ ಟೈಮ್ ಇಲ್ಲ. ಸೊ ಆಲ್ ಆರ್ ಬ್ಯುಸಿ, ಎವ್ರಿಬಡಿ ವಾಂಟ್ಸ್ ಕ್ವಿಕ್ ರಿಸಲ್ಟ್ ಆ್ಯಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್ ಜಾಬ್ ಬಗ್ಗೆ ಕೇಳಬೇಕಂದ್ರೆ ನಮ್ಮಲ್ಲಿ ಭಾಳಷ್ಟು ಕಂಪ್ನಿ ಜೊತೆಗೆ ನಾವು ಟೈಪ್ ಮಾಡಿದ್ದೀವಿ. HRಸ್ಗಳು ನಮ್ಮ ಇನ್ಸ್ಟಿಟ್ಯೂಟಿಗೆ ಬರ್ತಾರೆ. ಸೊ ಇಲ್ಲೇ ಇಂಟರ್ವ್ಯೂ ನಡೆಯುತ್ತೆ. ಇಂಟರ್ವ್ಯೂ ಇಲ್ಲೇ ತೊಗೊಂಡು ಇಲ್ಲೇ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಜಾಬ್ ಕೊಡ್ತಾಯಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಖಂಡಿತವಾಗಿ ಜಾಬನ್ನು ನಾವು ಕೊಡಿಸ್ತಾ ಇದ್ದೀವಿ. ಚಿಕ್ಕ ಮಕ್ಕಳಿಂದ ಹಿಡಿದು 80 ವಯಸ್ಸವರೆಗೂ ಇದು ಭಾಷೆ ಬೇಕಾಗಿರೋದ್ರಿಂದ ಸೊ ಎಲ್ಲರೂ ನಮ್ಮಲ್ಲಿ ಎಲ್ಲ ವಯಸ್ಸಿನವರು ನಮ್ಮಲ್ಲಿ ಕಲಿತಾ ಇದ್ದಾರೆ. ಅವ್ರವ್ರಿಗೆ ಸಪ್ರೇಟ್ ನಾವು ಬ್ಯಾಚನ್ನು ಮಾಡಿರ್ತೀವಿ. ಪ್ರೈಮರಿಗೆ ಬೇರೆ, ಹೈಸ್ಕೂಲಿಗೆ ಬೇರೆ, ಕಾಲೇಜಿಗೆ ಬೇರೆ, ಜಾಬ್ ಹೋಲ್ಡರ್ಸಿಗೆ ಬೇರೆ, ಏಜ್ ಆದವ್ರಿಗೂ ಅವ್ರಿಗೊಂದು ಸಪ್ರೇಟ್ ಬ್ಯಾಚ್ ಮಾಡಿರ್ತೀವಿ. ಹೀಗಾಗಿ ಏಜದು ಏನೂ ಸಮಸ್ಯೆ ಇಲ್ಲ. ಯಾರು ಬೇಕಾದ್ರೂ ಆರಾಮಾಗಿ ಕಲಿಬೋದು. ಖಂಡಿತ ಹೆಲ್ಪ್ ಆಗುತ್ತೆ ಸರ್. ಯಾಕಂದರೆ ಈಗ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮು ಇಂಗ್ಲೀಷ್ ಕಂಪಲ್ಸರಿ ಇದೆ. ಒಂದೇ ಒಂದು ಅದು ಪೊಲೀಸ್ ಕಾನ್ಸ್ಟೇಬಲ್ ಬಿಟ್ಟರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಗ್ಲೀಷ್ ಬೇಕೇ ಬೇಕು. ಸೊ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ SSC ಎಕ್ಸಾಮ್ ಅಂತ ಬರುತ್ತೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮು. ಅದರಲ್ಲಿ MTS ಅಂತ ಬರುತ್ತೆ, ಮಲ್ಟಿ ಟಾಸ್ಕ್ ಸರ್ವಿಸು, CHSL, CGL. ಸೊ ಇವೆಲ್ಲ ಕಂಪಲ್ಸರಿ ಇಂಗ್ಲೀಷು ಬೇಕೇ ಬೇಕು. ಅದ್ರ ಜೊತೆಗೆ KPSSಲ್ಲಿ PSI ಟ್ರಾನ್ಸ್ಲೇಷನ್ಗೆ ಇಂಗ್ಲೀಷ್ ಬೇಕು. KASಗೆ ಇಂಗ್ಲೀಷ್ ಬೇಕು. ಅಂದರೆ ಕಂಪಲ್ಸರಿ ಅವರು ಇಂಗ್ಲೀಷಲ್ಲೇ ಬರೀಬೇಕಾಗತ್ತೆ. 63 ಮಾರ್ಕ್ಸ್ ಅವ್ರು ತೊಗೊಂಡ್ರೆ ಮಾತ್ರ ಅವರು ನೆಕ್ಸ್ಟು ಮೇನ್ಸಿಗೆ ಹೋಗಲಿಕ್ಕೆ ಆಗುತ್ತೆ. ಅದರ್ವೈಸ್ ಅವರು ಮೇನ್ಸಿಗೆ ಹೋಗಕ್ಕೆ ಬರೋಲ್ಲ. PDOಗೂ ಇಂಗ್ಲೀಷ್ ಕೇಳ್ತಾ ಇದ್ದಾರೆ 35 ಮಾರ್ಕ್ಸು, ವಿಲೇಜ್ ಅಕೌಂಟೆಂಟಿಗೆ 25 ಮಾರ್ಕ್ಸ್ ಗ್ರಾಮರ್ ಕೇಳ್ತಾ ಇದ್ದಾರೆ. ಹೀಗಾಗಿ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಂಗ್ಲೀಷ್ ಬೇಕೇ ಬೇಕು. ನಮ್ಮಲ್ಲಿ ಕರ್ನಾಟಕದ ವಿದ್ಯಾರ್ಥಿಗಳು ಯಾಕೆ ನಾವು ಗೌರ್ಮೆಂಟ್ ಜಾಬ್ ತೊಗೊಳಕ್ಕೆ ಆಗ್ತಾಯಿಲ್ಲ ಅಂದರೆ ನಾವು ಇಂಗ್ಲೀಷ್ ನೆಗ್ಲೆಕ್ಟ್ ಮಾಡ್ತಾಯಿದ್ದೀವಿ ಅಥವಾ ಲ್ಯಾಂಗ್ವೇಜ್ ನೆಗ್ಲೆಕ್ಟ್ ಮಾಡ್ತಾ ಇರೋದ್ರಿಂದ ನಮಗೆ ಕಷ್ಟ ಆಗ್ತಾಯಿದೆ. ಅದೇ ನೀವು ನಾರ್ತ್ ಕರ್ನಾಟಕ ಅಥವಾ ಉತ್ತರ ಭಾರತದಲ್ಲಿ ನೋಡಿದ್ರೆ ಅವ್ರಿಗೆ ಹಿಂದಿ ಪ್ಲಸ್ ಪಾಯಿಂಟ್ ಇದೆ. ಅವ್ರು ಹಿಂದಿಯಲ್ಲಿ ಬರೀತಾರೆ ಮತ್ತು ಇಂಗ್ಲೀಷು ಅಟೆಂಪ್ಟ್ ಮಾಡ್ತಾರೆ. ಹೀಗಾಗಿ ಅವರು IAS, IPS, IRS ಅವರು ಆರಾಮಾಗಿ ಕ್ರ್ಯಾಕ್ ಮಾಡ್ತಾಯಿದ್ದಾರೆ. ಸೊ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಒಂದು ಈ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಇಂಗ್ಲೀಷ್ ಅವರು ಚೆನ್ನಾಗಿ ಕಲ್ತ್ಬಿಟ್ರೆ ಸೊ ಖಂಡಿತ ಅವ್ರ ಭವಿಷ್ಯ ಚೆನ್ನಾಗಿರುತ್ತೆ. ಸರ್ ನಮ್ಮ ಲೊಕೇಶನ್ ಬಂದುಬಿಟ್ಟು ವಿಜಯನಗರ, ಚಂದ್ರ ಲೇಔಟ್ ಮೇನ್ ರೋಡ್ ಅಂತ ಹೇಳ್ಬೋದು. ಸೊ ಅತ್ತಿಗುಪ್ಪ ಮೆಟ್ರೋ ಸ್ಟೇಷನ್ ಇಳಿದ ತಕ್ಷಣ ಒಂದು 5 ನಿಮಿಷ ವಾಕೇಬಲ್ ಡಿಸ್ಟೆನ್ಸಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಇದೆ, ಚಂದ್ರ ಲೇಔಟು ಸರ್ಕಲಲ್ಲಿ. ಸೊ ಖಂಡಿತ ಸರ್ ಅವರು ಆನ್ಲೈನ್ ಮೂಲಕನೂ ಕಲಿಬೋದು. ಸೊ ಆನ್ಲೈನ್ ಮೂಲಕ ಅವ್ರಿಗೆ ಕಲಿಸಿ ಅವ್ರಿಗೆ ರಿಸಲ್ಟ್ ಮಾಡಿಕೊಟ್ಟು ನೌಕರಿ ಕೊಡಿಸ್ತಾ ಇದ್ದೀವಿ ಸರ್. ವಿಕಾಸ್ ಅಕಾಡೆಮಿಯಿಂದ ನಾವು ಟೈಅಪ್ ಆಗಿದ್ದೀವಿ. ಇಲ್ಲಿ ಬರೋ ಸ್ಟೂಡೆಂಟ್ಸ್ಗಳಿಗೆ, ಇಲ್ಲಿ ಬಂದು ಟ್ರೈನಿಂಗ್ ಆಗಿರೋ ಸ್ಟೂಡೆಂಟ್ಸ್ಗಳಿಗೆ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ, ಅವ್ರ ಕ್ವಾಲಿಫಿಕೇಷನ್ ಮುಖಾಂತರ ಅವರಿಗೆ ನಾವು ಕೆಲಸಗಳನ್ನ ಕೊಡಿಸ್ಕೊಡ್ತೀವಿ. ಆಲ್ಮೋಸ್ಟ್ ನಮ್ಮ ಹತ್ರ ಒಂದು 80+ ಕಂಪ್ನಿಗಳು ಟೈಅಪ್ಗಳಿದ್ದಾವೆ. ಆ ಟೈಅಪ್ ಕಂಪ್ನಿಗಳಿಗೆ ಸೂಟಬಲ್ ಪರ್ಸನ್ಗಳು, ಈಗ ಲೇಡೀಸ್ ಅಂದರೆ ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳಿಗೆ ಲೇಡೀಸ್ನ ಇದು ಮಾಡ್ತೀವಿ. ಇನ್ನೊಂದು ಕಡೆಗೆ ಈ ವೈರ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳಿಗೆ ಲೇಡೀಸ್ನ ಇದು ಮಾಡ್ತೀವಿ. ಇಲ್ಲ ಒಂದು BPOಗಳು ಇಲ್ಲ ಆ ಥರ ಕಂಪ್ನಿಗಳಿಗೆ ನಾವು ಟೈಅಪ್ ಇದ್ದೀವಿ. ಟೈಅಪ್ಗಳಿಗೆ ಸೂಟಬಲ್ ಆಗಿದೆ. ಈಗ ITI ಅಂದರೆ ಇಂಡಿಯನ್ ಇಂಡಸ್ಟ್ರಿಗಳಲ್ಲಿ ITI ಡಿಪ್ಲೊಮೊ ಮತ್ತು ITIಯಲ್ಲಿ ಸ್ಕಿಲ್ಡ್ ಇರ್ತಾರೆ. ಈ VMC ಆಪ್ರೇಟ್ರು, HMC ಆಪ್ರೇಟ್ರು, ಈ ಥರದವ್ರನ್ನೆಲ್ಲ ನಾವು ಜಾಬ್ ಕೆಲಸ ಕೊಡೋ ಥರ ಮಾಡಿಕೊಡ್ತೀವಿ. ಇಲ್ಲಿ ಇಂಗ್ಲೀಷ್ ಕಲ್ತ್ರೆ ಈಗ ನಾನೊಂದು ಕೆಲಸ ಹೇಳಿದರೆ ಒಂದು ಕಂಪ್ನೀಲಿ ಇಂಟ್ರ್ಯೂ ಮಾಡಿದಾಗ ಅಲ್ಲಿ ಕೆಲವೊಂದು ಈಗ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಕಂಪ್ನಿಲೇ ಆಗಲಿ ಅಲ್ಲಿ ಇಂಗ್ಲೀಷ್ ಮ್ಯಾಂಡ್ರೇಟ್ರಿ ಇರುತ್ತೆ. ಕೆಲವೊಂದು ವರ್ಡ್ಸ್ಗಳನ್ನ ಓದಬೇಕಾಗುತ್ತೆ, ಕೆಲವೊಂದನ್ನು ತಿಳಿದಿದ್ದ ವರ್ಡ್ಗಳನ್ನ ಅಲ್ಲಿಗೆ ಎಂಟ್ರಿ ಮಾಡಬೇಕಾಗುತ್ತೆ. ಆವಾಗ ಇಲ್ಲಿ ಕಲಿಸಬಹುದವರಿಗೆ ಇಮಿಡಿಯೇಟ್ಲಿ ಜಾಬ್ ಕೊಡ್ತೀವಿ.